ಏನ್ ಬೇಡ್ಕೊಂಡಿದ್ದವ? ನಮ್ಗೆ 3 ವರ್ಷ ಆಗಿತ್ರಿ ಮದುವೆ ಆಗಿ, ವರ್ಷ ಆದ್ರೂ ಹಾಸ್ಪಿಟ್ಲಿಗೆ ತೋರಿಸಿದ್ರು ಆಗಿದ್ದಿಲ್ಲ ಪಾಪು ನಮಗೆ. ನಮ್ಮ ಇವ್ರ ಅತ್ತಿಗೆಮ್ಮ ಒಂದ್ಸಲ ಹೇಳಿದ್ರಿ ದೇವಸ್ಥಾನ ಅಂತಂದು. ಅವತ್ತೇ ಅಕ್ಕ ದೇವಸ್ಥಾನಕ್ಕೆ ಬಂದಿದ್ಲು, ಪ್ರಸಾದ ಕೊಟ್ಟಿದ್ಲು ಬಾಳೆಹಣ್ಣು ನಮ್ಮ ಅಕ್ಕ. ಅವಾಗ ದೇವ್ರಿಗೆ ನಾನೇ ಬೇಡ್ಕೊಂಡು, ಅಮ್ಮ ನಂಬಿದ್ದೀನವ ನಾನು, ನನಗೆ ಹಾಸ್ಪಿಟ್ಲ್ ತೋರ್ಸೋದ್ ಬಿಟ್ಬಿಟ್ಟಿದ್ವಿ ಆಗ್ಲೇ ನಾವು. ಇಲ್ಲ ನಾಳೆ ಬರ್ಬೇಕಿದ್ರೆ ಆಗ್ಲೇ ಇಲ್ಲದಿಲ್ಲ ಅಂತ ಅಮ್ಮ ತೋರ್ಸಂಗಿದ್ರು ನಾವು ತೋರಿಸ್ಬೇಡ ಅಂತ ನಿಲ್ಸ್ಬಿಟ್ಟೆ. ಆಮೇಲೆ ಅಮ್ಮಗ್ ಬೇಡ್ಕೊಂಡು, ನೋಡವ ನಾನು ನಿನ್ನ ನಂಬಿ ಪ್ರಸಾದ ತಗೊಳ್ತಾ ಇದ್ದೀನಿ, ನಮ್ಮ ಅಕ್ಕ ಹೋಗು ಅಂತ ಅಂದ್ರು ದೇವಸ್ಥಾನಕ್ಕೆ ಬರ್ರಿ ಅಂತ. ನಿನ್ನ ನಂಬಿದೀನಮ್ಮ, ನೀ ಪ್ರಸಾದ ತಗೊಂಡಿದ್ದೀನಿ, ನನ್ನ ಪಾಪು ಜೊತೆಗೆ ನೀನು ದೇವಸ್ಥಾನಕ್ಕೆ ಬರ್ಬೇಕು ಅಂತ ಬೇಡ್ಕೊಂಡು ಪ್ರಸಾದ ತಗೊಂಡೆ. ಅದೇ ನೀರು ನನಗೆ ಗಟ್ಟಿಯಾಗಿ ಅದೇ ಪ್ರಸಾದ ಫಲ ಕೊಟ್ವಿ ಅಮ್ಮ ನನಗೆ. ಹೆಣ್ಣು ಪಾಪು ಜಯದುರ್ಗ ಅಂತ ಹಿಂಗೆ ಹೇಳ್ಬಿಡ್ತೀನಿ. ಶಿವಾನಿ ಅಂತ ಇಟ್ಟಿದ್ರು ಅವ್ರ ಹೆಸರು. ಬಂದಿರೋದ್ರಿ ಜಯದುರ್ಗ ಅಂತ. ಜಯದುರ್ಗ ಇದ್ರ ಮಧ್ಯೆ ಒಂದು ಇನ್ನೊಂದು ಸುದ್ದಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಕ್ಕಳಿಲ್ಲ ಅಂತ 20 ವರ್ಷಕ್ಕೊಂದು ಮಗು ಆಗುತ್ತೆ. ತುರೇಕೆರೆ ಹತ್ರ ಹಳ್ಳಿ, ಊರ ಹೇಳಲ್ಲ. ಹೆಣ್ಮಗನ ಗಂಡ್ಮಗನ ಮಗು ಆಗ್ಬೇಕಾ ಬೇಡವಾ? ಇದೇ ಶುಕ್ರವಾರ ವಿಡಿಯೋ ತೆಗೀರಿ, ಇವತ್ತು NTC ಬಂದವಮ್ಮ ಒಂದು ಮಗು ಆಗಲಿ ಅಂತ ಆಶ್ರಮ ಮಾಡಿದ್ದಂತ ನಾನು. ಹೆಣ್ಮಗು ತಗೊಂಬಂದು ಭಾಳ ಬೇಜಾರಾತು ನನಗೆ ಅಂತಾಳೆ. ಯಾಕೆ ಹೇಳ್ರಿ? ಎಲ್ಲ ಆಡ್ಕೆ ಅಂತಾರಂತೆ ಗಂಡ್ಮಗ ಇಲ್ಲ ಅಂತ. ಹಿಂಗೆ ಇಂತಿಂಥ ಜನ ಹುಟ್ಟ ಬರೋದು, ಯಾವುದೋ ಒಂದು ಆಯ್ತು ಇರೋಂಗಿಲ್ಲ, ಹತ್ತತ್ತರ ಬರ್ತಾರೆ. ಅದ್ರ ಬಂದೆ ಹೆಣ್ಮಕ್ಳಾದ್ರೆ ಒಂದು ಮನೆ ಬೆಳೆಸ್ಬೋದು, ಪುಣ್ಯ ಬಿಡ್ರಿ. ಒಳ್ಳೆ ಸತ ಬರಲಿ ಪ್ರಯತ್ನ ಯಾರಿಲ್ವಂತೆ. ಇವಳು ನಾನೇ ಅಪ್ಪ ಆಗ್ಬಿಡ್ತೀನಿ. ಯಾರ ಬ್ಯಾಡ್ ಮೆಸೇಜ್ ಮಾಡ್ಬಿಟ್ರು. ನಾನೇ ಚಿಕ್ಕಪ್ಪ. ಹಾಂ ಒಂದ್ಸರಿ ನನ್ನ ಮಗಳಿಗೆ ನಾನೇ ಚಿಕ್ಕಪ್ಪ ಆಗ್ಬಿಟ್ಟೆ. ಚಿಕ್ಕಪ್ಪ ಅಂದ್ರೆ ಏನಾಗಬೇಕು? ನನ್ನ ಮಗ್ಗೆ ಏನು ಕೊಡ್ಬೋದು? ವರ್ಷ ಜನ ಹೊಂದ್ಕಿಯ ಬ್ಯೂಟಿ ಪಾರ್ಲರ್ ಕಳಿಸಿ ಬೆಳ್ಳಗೆ ಮಾಡು. ಇಲ್ಲಿದೇವಿ ಅವ್ರು ಅರೆಮಲಪುರದಾಗ ರೀ, ಹಾರ್ಟ್ ಅಟ್ಯಾಕ್ ಆಗೈತ್ರಿ, ಲೋ BP ಆಗೈತಿ ಅಂದು ಇದು ಮಾಡಿದ್ರು. ಹಂಗ ಹೋಗಿ ಅಡ್ಡು ಬಿದ್ದು ದೇವ್ರ ಫೋಟೋ ಐತ್ರಿ, ಮನೆಯಾಗ ಪೂಜೆ ಮಾಡ್ತಾರೆ ಡೈಲಿ ಶುಕ್ರವಾರ ಮಂಗಳವಾರ. ಅಡ್ಡು ಬಿದ್ದು ಬೇಡ್ಕೆನತ್ಲ ಆರಾಮಾಗೈತ್ರಿ. ಯಾವ ಊರು ನಿಂತು? ನಮ್ದು ಹಿರೇಗೋಣ್ಗೆ ರೀ, ಅರೆಮಲಪುರ ತೋರ್ ಮನಿ. ಇವ್ರು ಏನಾಗ್ಬೇಕು? ಅಮ್ಮ ಅಂತ್ರಿ. ನಿಮ್ಮ ಅಮ್ಮನ ಉಳಿಸ್ಕೊಂಡಿದ್ದೀನಿ ನೀನು? ನಮ್ಮ ನಾನು ಇಬ್ಲಾರು ಸೇರಿ ಅವ್ರು ಬಂದು ಹೋದ್ರಿ ಮೊನ್ನೆ. ಅವ್ರು ಬಂದು ಅವ್ರ ಸಲಗ ಬೇಡ್ಕೊಂಡಿದ್ರು, ಬಂದು ಅವ್ರು ಅಮಾಸಿ ದಿವ್ಸ ಬಂದು ಹೋದ್ರಿ. ಆಮೇಲೆ ಮತ್ತೆ ನಾನು ಕರ್ಕೊಂಡು ಬರ್ಬೇಕು ಅಂತ ಕರ್ಕೊಂಬಂದ್ರಿ. ಇವತ್ತು ದೇವರು ಮನೆಗೆ ಒಂದು ಸಣ್ಣ ಫೋಟೋ ಇಕ್ಕಳಿ, ಸ್ಟಿಕ್ಕರ್ ಇಟ್ಕೊಳ್ಳಿ, ತೇರು ತೊಗೊಂಡೋಗಿ ಸಾಕು. ಬಡವರಾದರೆ ಅಮ್ಮ ಇದು ಹುಡ್ಕೋ, ದೇವ್ರು ನಿಂಗೆ ಆಯಾಸಾರ ಕೊಡಲಿ, ಇದು ಕಟ್ ಮಾಡ್ಕೋ, ನಿಂಗೆ ಸುತ್ತ ಒಂದು ಮಿನಿ ತೇರು ತಗೊಡಿ ಮಗ ಸಾಕಂದ. ನಮ್ಮ ಮನೆಯವರು ಡ್ರಿಂಕ್ಸ್ ಮಾಡೋದು ಬಿಟ್ಟಾರಿ, 5-6 ತಿಂಗಳಾಗ್ತೀವಿ. ಬಂದು ಹೋಗ್ರಿ. ಮನೆ ಗಂಡನ ಕುಡಿಯ ಬಿಡ್ಕೊಂಡಿದ್ಯಾ? ಅಪ್ಪಗೆ ಏನು ಬೇಡ್ಕೊಂತೀಯ? ಈ ಅಪ್ಪಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂತೀನಿ. ನೋಡಿದೆ ನೀನು ಖುಷಿ ಆಗೋದು. ನೀನು ಮಾಡೋ ಭಕ್ತಿ ನಿಮ್ಮ ಯಜಮಾನ್ ನಿಮ್ಮ ಜೀವನ ಚೆನ್ನಾಗಿಲ್ಲ ಅಲ್ವಾ? ಬತ್ತರು ಸುಮ್ಮನೆ ಇಲ್ಲಿ ಮಕ್ಕಳು ಕುಡಿತಾಳೆ ಅಂತ ನಿಮ್ಮಂತ ಬಿಡ್ಬೇಕು. 1000 ಜನ ಬರೋದನ್ನ ಪ್ರಯೋಜನಕ್ಕಿಲ್ಲ, 100 ಜನ ಬರೋದನ್ನ ಪ್ರಯೋಜನ, 10 ಬಂದು ಸಾಕು, ಪ್ರೀತಿಗಿರ್ಬೋದು. ದೇವರ ಆಶೀರ್ವಾದ ತಂಗಿವ. ಫೋಟೋ ಇದೆಯಾ ಅಮ್ಮಂದು? ಯಾವ ಊರು? ಹೋದ ವರ್ಷ ಎಷ್ಟು ಕ್ಲಾಸ್ ಆಯಿತು? 60. ಈ ವರ್ಷ ಆಲ್ರೆಡಿ 20 ಲಕ್ಷ ಲಾಭ ಮಾಡಿದ್ದೀನಿ. ಅದಕ್ಕೆ ಚೇಂಜ್ ಮಾಡ್ತೀಯಾ? ಚೇಂಜ್ ಲಾಭ ಮಾಡಿದ್ದೀನಿ. ನನಗೆ ವ್ಯಾಪಾರ ಮಾಡಬೇಕು ಅಂತ ಆಸೆ. ಅಡಿಕೆ ವ್ಯಾಪಾರ ಮಾಡು. ಅಮ್ಮನ ಮಾಡ್ತಿದ್ದೀನಿ. ಒಬ್ಬರು ಎಲ್ಲ ಏನು